ಹಾಯ್ ಗೈಸ್, ನಾನಿವತ್ತು ಬ್ರೇಕ್ಫಾಸ್ಟ್ಗೆ ವಿಜಯ್ ಗೋಲ್ಡ್ ಅವರ ಗಟ್ಟಿ ಅವಲಕ್ಕಿ ಯೂಸ್ ಮಾಡಿ ಇವತ್ತು ಅವಲಕ್ಕಿ ಮಾಡ್ಕೊತಾ ಇದ್ದೀನಿ. ಈ ಅವಲಕ್ಕಿ ಅಂತೂ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಉದ್ರುದ್ರಾಗಿ ಬರುತ್ತೆ. ನಾನು ಸ್ವಲ್ಪ ಗೋಡಂಬಿ, ಸೊಪ್ಸಿಗೆ ಸೊಪ್ಪು, ಹಾಗೆ ನಿಂಬೆಹಣ್ಣು ರಸ ಇದನ್ನೆಲ್ಲ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತೀನಿ. ಆವಾಗ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಕೂಡ ವಿಜಯ್ ಗೋಲ್ಡ್ ಅವರ ಅವಲಕ್ಕಿ ತೊಗೊಂಡು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗ್ಬೋದು. ಸೊ ತಿಂಡಿ ಕತೆ ಏನೋ ಮುಗೀತು. ನೆಕ್ಸ್ಟ್ ಊಟಕ್ಕೆ ಏನಪ್ಪ ಮಾಡೋದು ಅನ್ನೋದೇ ಒಂದು ದೊಡ್ಡ ಚಿಂತೆ ಆಗ್ಬಿಟ್ಟಿರುತ್ತೆ. ಹಾಗೆ ಫ್ರಿಡ್ಜ್ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ಕಾಯಿ ನುಗ್ಗೆಕಾಯಿ ಕಾಣಿಸ್ತಿತ್ತು. ಅದಕ್ಕೆ ಸರಿ ನುಗ್ಗೆಕಾಯಿ ಸಾರೇ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ನುಗ್ಗೆಕಾಯಿ ಸಾರಿಗೆ ನಾನು ರೆಡ್ ರೈಸು, ಹಾಗೆ ಸೈಡ್ಸ್ಗೆ ಸೊಪ್ಪಿನ ಪಲ್ಯ ಮತ್ತು ಹಪ್ಪಳ ಕೂಡ ಹಾಕೊಂಡಿದ್ದೆ. ಇವಾಗ ಬಿಸಿ ಬಿಸಿ ರೆಡ್ ರೈಸ್ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರಲ್ಲಿ. ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಹಂಗೆ ಪಾಪುದು ಜೋಲಿ ಕೂಡ ಚೇಂಜ್ ಮಾಡೋದಿತ್ತು. ನಾನು ಸೀರೆ ಜೋಲಿ ಕಟ್ಟಿರೋದ್ರಿಂದ ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ. ಅದನ್ನು ಕೂಡ ಚೇಂಜ್ ಮಾಡ್ಕೊಂಡು ಹಂಗೆ ಒಂದೆರಡು ಪಾರ್ಸಲ್ ಕೂಡ ಬಂದಿತ್ತು, ಅದನ್ನು ಕೂಡ ಅನ್ಬಾಕ್ಸ್ ಮಾಡಿಕೊಂಡೆ. ಇಂಡೋರ್ ಪ್ಲಾಂಟ್ಸ್ಗೆ ಅಂತೇಳಿ 2 ಪಾಟ್ ತರಿಸ್ಕೊಂಡಿದ್ದೆ. ಇದು ವಿತ್ ಸ್ಟ್ಯಾಂಡ್ ಬರುತ್ತೆ, ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ. ಅದ್ರ ಜೊತೆಗೆ ಒಂದು ಕಿಚನ್ ಸ್ಟೋರೇಜ್ ಸ್ಟ್ಯಾಂಡ್